ನಮಸ್ಕಾರ ಎಲ್ರಿಗೂ. ನಾನು ಸೀತಮ್ಮ. ಇವತ್ತು ನಾನು ನಿಮಗೆಲ್ಲ ರುಚಿಯಾಗಿರೋ ಆರೋಗ್ಯವಾಗಿರೋ ಬೆಲ್ಲದ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ತಿಳ್ಕೊಳ್ಳೋಣವಾ? ಮೊದಲಿಗೆ ಬೇಕಾಗಿರೋದು ಏಲಕ್ಕಿ ಪುಡಿ, ತುಪ್ಪ, ಬೆಲ್ಲದ ಪುಡಿ, ಗೋಡಂಬಿ, ದ್ರಾಕ್ಷಿ, ಶಾವಿಗೆ, ಜೊತೆಗೆ ಹಾಲು. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ಹಾಲು ಹಾಕ್ಕೊಳ್ಳಿ. ಹಾಲು ಒಂದು ಕುದಿ ಬಂದು ಹುಕ್ಕಬೇಕು. ಈಗ ಒಂದು ಬಾಣಲಿ ಅಥವಾ ಕಡಾಯಿ ಏನು ಬೇಕಾದರೂ ತಗೊಂಡು ಇಟ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನೀವು ತುಪ್ಪ ಬೇಕಿದ್ರೆ 2 ಅಥವಾ 3 ಸ್ಪೂನ್ ಕೂಡ ಉಪಯೋಗಿಸ್ಬೋದು. ಈಗ ಶಾವಿಗೆ ಹಾಕ್ಕೊಂಡು ಅದಕ್ಕೆ ಹುರ್ಕೊಳ್ಳಿ. ತುಪ್ಪದಲ್ಲೇ ಹುರ್ಕೋಬೇಕು ಶಾವಿಗೆನ. ಶಾವಿಗೆ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಳಿ ಈ ರೀತಿ. ಈಗ ಅದೇ ಬಾಣಲಿಗೆ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೋಬೇಕಾಗತ್ತೆ. ಅದು ಅಷ್ಟೇ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕಾಗತ್ತೆ. ಬಣ್ಣ ಬದಲಾಗಿದ ಮೇಲೆ ಒಂದು ಬಟ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದೇ ಬಾಣಲಿಗೆ ಹಾಲನ್ನ ಹಾಕ್ಕೊಳ್ಳಿ. ನಿಮ್ಗೆ ಹಾಲು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಗಟ್ಟಿ ಬೇಕಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಏಲಕ್ಕಿ, ಅದನ್ನು ಹಾಕ್ಕೋತಾ ಇದ್ದೀವಿ. ಹಾಲು ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದಾದಮೇಲೆ ನಾವು ಹುರಿದಿಟ್ಕೊಂಡಿದ್ದ ಶಾವಿಗೆನ ಹಾಕ್ಕೋಬೇಕು. ಶಾವಿಗೆನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ನಾನಿವತ್ತಿಲ್ಲಿ ಅನಿಲ್ ಶಾವಿಗೆನ ಉಪಯೋಗಿಸ್ತಾ ಇದ್ದೀನಿ. ಶಾವಿಗೆ ಏನಿದೆ ಅದು ಹಾಲಲ್ಲೇ ಬೇಯಬೇಕು. ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಳ್ಳಿ. ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಶಾವಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಏನಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ ಈ ಸಮಯದಲ್ಲಿ ಅಂದರೆ, ಶಾವಿಗೆ ಹಾಲಿನ ಜೊತೆಗೆ ಒಂದಕ್ಕೊಂದು ಅಂಟೋದಿಲ್ಲ, ಅದಕ್ಕೋಸ್ಕರ ತುಪ್ಪನ ಹಾಕ್ಕೋತಾ ಇದ್ದೀನಿ. ಅದು ಬಿಡಿ ಬಿಡಿಯಾಗಿರಲಿ ಇರುತ್ತೆ ಅಂತ. ಈಗ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲದ ಪುಡಿ ಮಾರ್ಕೆಟಲ್ಲಿ ಸಿಗತ್ತೆ. ನಾನು ಅದೇ ಬೆಲ್ಲದ ಪುಡಿನೇ ತಗೊಂಡಿರೋದು. ನಿಮಗೆ ಬೇಕಿದ್ದರೆ ಸಕ್ಕರೆನೂ ಹಾಕ್ಕೋಬೋದು. ಸಕ್ಕರೆನ ಏನಿಲ್ಲ, ನೀವು ಹಾಲು ಕುದಿಯುತ್ತಲ್ವ ಆವಾಗಲೇ ನೀವು ಸಕ್ಕರೆನ ಬಳಸ್ಬೋದು. ಬೆಲ್ಲನ ಹಾಲಿನ ಜೊತೆಗೆ ಹಾಕಿದ್ರೆ ಹಾಲು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಬೆಲ್ಲನ ಬೆರೆಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಆಗುತ್ತೆ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಪಾಯಸನ ನಾನು ಮೊದಲು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾನು ತಿಂತೀನಿ. ನೋಡಿದ್ರಲ್ಲ, ವಿಡಿಯೋ ಚೆನ್ನಾಗಿದೆಯಾ? ನಿಮಗೆಲ್ಲ ಇಷ್ಟ ಆಗಿದ್ದರೆ ನಾವು ಲೈಕ್ ಕೊಡಿ. ಅಲ್ಲಿವರೆಗೂ